श्रीगुरुभ्यो नमः। कान्ताय कल्याणगुणैकधाम्ने अबध्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। ಶ್ರೀಮತ್ಸ್ಮಧ್ವವಿಜಯ ದಶಮ ಸರ್ಗದ 37ನೇ ಶ್ಲೋಕ. ತೇನೋಪಯಾತೇನ ಕದಾಚನಾಥ ವಾರಾಣಸೀಂ ಪಾಪ ನಿವಾರಣೇನ ಅವಾದಿವಾಣೀನ ಶಿಷ್ಯಾನ್ ವಿಲೋಕ್ಯ ಲೀಲಾವಯಬಲಿಪ್ತಾನ್. ತೇನ ಉಪಯಾತೇನ ಕದಾಚನ ಅಥ ವಾರಾಣಸೀಂ ಪಾಪ ನಿವಾರಣೇನ ಅವಾದಿ ವಾಣಿ ಬಲಿನಃ ಸ್ವಶಿಷ್ಯಾನ್ ವಿಲೋಕ್ಯ ಲೀಲಾವಸರೆ ಅಬಲಿಪ್ತಾನ್. ಚಾತುರ್ಮಾಸ್ಯದಲ್ಲಿ ಕುಳಿತಿದ್ದರು ಅಂತ ನಾವು ನೋಡಿದ್ದೀವಿ ಹಸ್ತಿನಾವತಿಯಲ್ಲಿ. ಅಲ್ಲಿಂದ ಆಚಾರ್ಯರು ಕಾಶಿನಗರಕ್ಕೆ ಬರ್ತಾರೆ. ಕದಾಚನ ಪಾಪ ನಿವಾರಣೇನ ಪಾಪಾನಾಂ ನಿರಾಸೇನ ನಿಮಿತ್ತೇನ ವಾರಾಣಸೀಂ ಕಾಶೀಪುರಂ ಉಪಯಾತೇನ ಪ್ರಾಪ್ತೇನ ಪಾಪಾನಾಂ ನಿವಾರಣಂ ಏನ. ಯಾವ ಜಾಗಕ್ಕೆ ಹೋದರೆ ಪಾಪ ನಿವಾರಣೆ ಆಗ್ತದೋ ಅಂತಹ ಕ್ಷೇತ್ರ ಕಾಶಿ ಕ್ಷೇತ್ರ. ಅಂತಹ ಕ್ಷೇತ್ರಕ್ಕೆ ಆಚಾರ್ಯರು ಬಂದರು. ಅಲ್ಲಿ ತೇನ ಶ್ರೀಮಧ್ವೇನ ವಾಣಿ ವಾಕ್ಯಂ ಅವಾದಿ. ಅಲ್ಲಿ ಶ್ರೀಮದ್ ಆಚಾರ್ಯರು ಒಂದು ಮಾತನ್ನ ಹೇಳ್ತಾರೆ. ಏನು? ಕಿಂ ಕೃತ್ವ, ಏನ್ ಮಾಡಿ ಹೇಳಿದರು ಹಾಗೆಂದ್ರೆ, ಲೀಲಾವಸಾರೆ ಲೀಲಾಯಾಹ ಕ್ರೀಡಾಯಾಹ ಅವಸಾರೆ ಕಾಲೇ, ಸುಮ್ಮನೆ ಕ್ರೀಡೆ ಆಡುವ ಸಂದರ್ಭದಲ್ಲಿ ಅವಲಿಪ್ತಾನ್ ದೃಪ್ತಾನ್ ಬಲಿನಃ ಸ್ವಶಿಷ್ಯಾನ್ ವಿಲೋಕ್ಯ. ಅಲ್ಲಿ ಮಾತನಾಡುವಾಗ ಕೆಲವು ಶಿಷ್ಯರು, ಆಚಾರ್ಯರ ಶಿಷ್ಯರು ಹೇಳ್ಕೊಂಡ್ರಂತೆ, ನಾವು ಭಾರಿ ಬಲಿಷ್ಠರು ಹಾಗೆ ಅಂತ. ಈ ಮಾತು ಆಚಾರ್ಯರ ಕಿವಿಗೆ ಬಿತ್ತು. ಅಂತ ಬಲದಿಂದ ನಾವೇ ಬಲಿಷ್ಠರು ಅಂತ ದೃಪ್ತ ಅಂದ್ರೆ ಒಂದು ರೀತಿಯಾಗಿ ಅಹಂಕಾರ ಪಟ್ಟುಕೊಂಡ್ರು ಅಂತ ಅರ್ಥ. ನಾವೇ ಬಲಿಷ್ಠರು ಹಾಗೆ ಅಂತ ದೃಪ್ತರಾದ ಆ ಶಿಷ್ಯರನ್ನ ನೋಡಿ ಆಚಾರ್ಯರು ಕೆಲವು ಮಾತುಗಳನ್ನು ಹೇಳಿದರು ಹಾಗೆ ಅಂತ. ಏನದು ಅಂತ ನೋಡೋಣ. ತೇಷಾಂ ಗರ್ವ ಪರಿಹಾರಾಯ ಅಂತ ಬರೀತಾರೆ ನೋಡಿ. ಅವರಿಗೆ ಗರ್ವ ಬಂದಿತ್ತಂತೆ, ನಾವೇ ಬಲಿಷ್ಠರು ಹಾಗೆ ಅಂತ. ಗರ್ವ ಪರಿಹಾರಾಯ ಮಧ್ವಃ ವಕ್ಷ್ಯಮಾನ ವಾಕ್ಯಂ ಅವೋಚತ್. ಏನ್ ಹೇಳಿದರು? ನಿಯುದ್ಧ ಸಿದ್ಧ್ಯೈ ಯುಗಪದ್ಧಿ ವೀರಂ ಮನ್ಯಾ ಭವಂತೋ ಅಭಿಪತಂತು ಮಾಂದ್ರಾ ಸಮಸ್ತ ಶಕ್ತಿಂ ನ ಯುನಕ್ತಿ ಯಸ್ವಾಂ ಅತ್ರಾಸ್ಮದಾಜ್ಞಾಂ ಸ ನಿರಾಕರೋತಿ. ನಿಯುದ್ಧ ಸಿದ್ಧ್ಯೈ ಯುಗಪತ್ ಹಿ ವೀರಂ ಮನ್ಯಾಃ ಭವಂತಃ ಅಭಿಪತಂತು ಮಾಂ ದ್ರಾಕ್ ಸಮಸ್ತ ಶಕ್ತಿಂ ನ ಯುನಕ್ತಿ ಯಃ ಸ್ವಾಂ ಅಸ್ಮದಾಜ್ಞಾಂ ಸಹ ನಿರಾಕರೋತಿ. ಕಿಮವೋಚತ್, ಏನ್ ಹೇಳಿದ್ರು ಆಚಾರ್ಯರು ಹಾಗೆಂದ್ರೆ, ಹೇ ವೀರಮ್ಮನ್ಯಾಹ, ನಾವೇ ವೀರರು ಅಂತ ತಿಳ್ಕೊಂಡಿದ್ದವರೇ ಅಂತ ತಮ್ಮ ಶಿಷ್ಯರನ್ನ ಕುರಿತು ಹೇಳ್ತಾರೆ. ಸ್ವಾನ್ ವೀರಾನ್ ಮನ್ಯಮಾಹ ಅಂತ. ಭವಂತಹ ಯುಗಪದಿ ಏಕದಾ ವಾ ಏವ ಮಿಲಿತಾ ಏವ ಇತಿ ಭಾವಃ. ನೀವು ಒಬ್ಬರಾಗಿ ಬಂದರೂ ಸರಿ ಅಥವಾ ಎಲ್ಲರೂ ಸೇರಿ ಟೀಮ್ ವರ್ಕ್ ಆಗಿ ಬಂದರೂ ಸರಿ. ನಿಯುದ್ಧ ಸಿದ್ಧ್ಯೈ ಅಂದ್ರೆ ದ್ವಂದ್ವ ಯುದ್ಧ ಮಾಡೋಣ ಹಾಗೆ ಅಂತ. ದ್ವಂದ್ವ ಯುದ್ಧ ನಿಯುದ್ಧ ಸಿದ್ಧಿ ಸಾಧನಾಯ ದ್ರಾಕ್ ಮಾ ಅಭಿಪತಂತು, ನನ್ನನ್ನು ಕುರಿತು ಬನ್ನಿ ಹಾಗೆ ಅಂತ. ನೀವು ಬಲಿಷ್ಠರು ಅಂತ ತಿಳ್ಕೊಂಡಿದ್ದೀರಲ್ಲ, ವೀರಂ ಅನ್ಯಾಹ, ನಾವೇ ಬಲಿಷ್ಠರು ಅಂತ ತಿಳ್ಕೊಂಡಿದ್ದೀರಲ್ಲ, ನನ್ನ ಜೊತೆಗೆ ಒಬ್ಬೊಬ್ಬರೇ ಬಂದರೂ ಸರಿ ಅಥವಾ ಒಟ್ಟಿಗೆ ಬಂದರೂ ಸರಿ, ನನ್ನ ಜೊತೆಗೆ ದ್ವಂದ್ವ ಯುದ್ಧಕ್ಕೆ ಬನ್ನಿ ಹಾಗೆ ಅಂತ. ಅಂದ್ರೆ ಗುರುಗಳು ಕರೆದಾಗ ಶಿಷ್ಯರು ಹೋಗ್ತಾರಾ? ಯುದ್ಧ ಮಾಡ್ಲಿಕ್ಕೆ ಸಾಮಾನ್ಯ ಹೋಗೋದಿಲ್ಲ. ಹಾಗೆ ಹೋದ್ರೂ ಕೂಡ ಸಂಪೂರ್ಣ ಬಲವನ್ನ ಅವರು ಪ್ರಯೋಗ ಮಾಡೋದಿಲ್ಲ. ಸುಮ್ಮನೆ ಯುದ್ಧ ಮಾಡಿ ಸೋತಾಂಗ ಬಂದ್ಬಿಡ್ತಾರೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಯಹ ಅತ್ರ ಮಯಾ ಸಹ ನಿಯುದ್ಧೆ, ಯಾರು ಈ ದ್ವಂದ್ವ ಯುದ್ಧದಲ್ಲಿ ಸ್ವಾಂ ಸಮಸ್ತ ಶಕ್ತಿ ನೈ ಯುನಕ್ತಿ, ತಮ್ಮ ಸಂಪೂರ್ಣ ಬಲವನ್ನ ಯಾರು ಪ್ರಯೋಗ ಮಾಡೋದಿಲ್ಲ ಅವರು ಸಹ ಅಂತ ವ್ಯಕ್ತಿ ಅಸ್ಮದಾಜ್ಞಾ ನಿರಾಕರೋತಿ, ನನ್ನ ಆಜ್ಞೆಯನ್ನ ಉಲ್ಲಂಘ ಮಾಡಿದಂತೆ. ಗುರುಗಳ ಮಾತನ್ನ ಉಲ್ಲಂಘ ಮಾಡ್ತಾರೆ. ಗುರುಗಳ ಮಾತನ್ನ ಉಲ್ಲಂಘ ಮಾಡಿದ ಒಂದು ಪಾಪ ಅವರಿಗೆ ಬರ್ತದೆ ಹಾಗೆ ಅಂತ ಇಷ್ಟು ಎಚ್ಚರವನ್ನು ಕೊಟ್ಟು, ಅದಕ್ಕೇನರ್ಥ, ಆ ಶಿಷ್ಯರು ತಮ್ಮ ಸಂಪೂರ್ಣ ಬಲವನ್ನ ಪ್ರಯೋಗ ಮಾಡಲಿ ಎಂಬ ಅಭಿಪ್ರಾಯದಲ್ಲಿ ಹೇಳುವ ಮಾತು. ಹೇ ಶಿಷ್ಯಾಹ ವಯಮೇವ ಬಲವಂತಹ ಇತಿ ಗರ್ವಂತಹ, ನಾವೇ ಬಲಿಷ್ಠರು ಅಂತ ಗರ್ವಿಷ್ಠರಾಗಿ ಇದ್ದಿರಲ್ಲ,
ಯೂಯಂ ಸರ್ವೇಪಿ ಯುಗಪದೇವ, ನೀವೆಲ್ಲರೂ ಕೂಡ ಒಟ್ಟಿಗೆ ಮಯಾ ಸಹ ನನ್ನ ಜೊತೆಗೆ ದ್ವಂದ್ವ ಯುದ್ಧವನ್ನ ಮಾಡಿ ಹಾಗೆ ಅಂತ. ತಸ್ಮಿನ್ ಸಮಯೇ ಭವತಾಂ ಸರ್ವಶಕ್ತಿಂ ಮಯಿ ಪ್ರಯೋಜಯತೆ, ಅಂತ ಸಂದರ್ಭದಲ್ಲಿ ಎಲ್ಲ ಶಕ್ತಿ, ಪೂರ್ಣ ಶಕ್ತಿಯನ್ನು ನನ್ನ ಮೇಲೆ ಬಳಸಬೇಕು. ಅನ್ಯಥಾ ಮದಾಜ್ಞಾ ಉಲ್ಲಂಘನದೋ ಭವತಾಂ ಭವದೇವ, ಇಲ್ಲದಿದ್ರೆ ನನ್ನ ಆಜ್ಞೆಯನ್ನ, ಗುರುಗಳ ಆಜ್ಞೆಯನ್ನ ಮೀರಿದ್ದ ಒಂದು ಪಾಪ ನಿಮಗೆ ಬರುತ್ತದೆ. ಹಾಗೆ ಇತಿ ಶಿಷ್ಯಾನಾಂ ಶಪಥಂ ಸ್ಥಾಪಿತವಾನ್, ಈ ರೀತಿಯಾಗಿ ಶಿಷ್ಯರ ಮುಂದೆ ಶಪಥ ಮಾಡಿದರು. ಇತೀರಯನ್ ಪರದಶೇಷಯೂನಃ ಪ್ರಾಪ್ತಾನ್ ಪ್ರಯುದ್ಧಾನ್ ಯುಗಪನ್ನಿಪಾತ್ಯ ಉತ್ಥೀಯತಾಂ ಯಸ್ಯ ಸಮರ್ಥತಾ ಸ್ಯಾದಿತಿ ಬ್ರುವಾಣೋ ಶನಕೈರ್ಜಹಾಸ. ಇತಿ ಈರಯನ್ ಪಂಚದಶೈಃ ಏಷಃ ಯೂನಃ ಪ್ರಾಪ್ತಾನ್ ಪ್ರಯುದ್ಧಾನ್ ಯುಗಪತ್ ನಿಪಾತ್ಯ ಉತ್ಥೀಯತಾಂ ಯಸ್ಯ ಸಮರ್ಥತಾ ಸ್ಯಾತ್ ಇತಿ ಬ್ರುವಾಣಃ ಅಶನಕೈಃ ಜಹಾಸ. ಏಷಃ ಶ್ರೀಮಧ್ವಃ, ಆ ರೀತಿಯಾಗಿ ಆಚಾರ್ಯರು ಹೇಳಿದಾಗ ಪೂರ್ವೋಕ್ತ ಪ್ರಕಾರೇಣ ಈರಯನ್, ಈ ರೀತಿಯಾಗಿ ಹೇಳಿ ಯುಗಪತ್ ಪ್ರಾಪ್ತ, ಒಟ್ಟಿಗೆ ಬಂದರಂತೆ. ಎಷ್ಟು ಜನ? ಪಂಚದಶ, ಒಂದು 15 ಜನ ಅಂತ ಬರೀತಾರೆ. ಪಂಚದಶ ಸಂಖ್ಯಾಂ, ಅವರೆಂಥವರು? ಯೂನಃ, ತರುಣರು, ಭಾರಿ ಬಲಿಷ್ಠರಾದವರು, ತರುಣರು. ಶಿಷ್ಯಾನ್, ಅವರೆಲ್ಲರನ್ನು ಕೂಡ ನಿಪಾತ್ಯ, ಭೂಮವು ಪಾತಯಿತ್ವ, ಅವರನ್ನೆಲ್ಲ ಬೀಳಿಸಿ, ಭವನ್ ಮಧ್ಯೆ, ನಿಮ್ಮ ಮಧ್ಯದಲ್ಲಿ, ಯಸ್ಯ ಸಮರ್ಥತಾ ಸ್ಯಾತ್, ಯಾರಿಗೆ ಏಳ್ಲಿಕ್ಕೆ ಸಾಮರ್ಥ್ಯ ಇದೆಯೋ ಅವರು ಎದ್ದೇಳಿ, ಉತ್ತಿಷ್ಠತು ಅಂದ್ರೆ ಎಲ್ಲರನ್ನು ಬೀಳಿಸಿ ಆಚಾರ್ಯರು ಅವ್ರ ಮೇಲೆ ಕೈ ಇಟ್ಟಿದ್ದಾರೆ, ಯಾರಿಗೆ ಸಾಮರ್ಥ್ಯ ಇದೆಯೋ ಎದ್ದೇಳಿ ಹಾಗೆ. ಇತಿ ಬ್ರುವಾಣಃ ಸನ್ ಅಶನಕೈಹಿ ಉಚ್ಚೈಹಿ ಧ್ವನಿನ ಜಹಾಸ, ನಕ್ಕಿದ್ರು ಆಚಾರ್ಯರು. ಇಷ್ಟು ಮಾತನ್ನು ಹೇಳಿ ನಕ್ಕಿದ್ರು ಅಂತ ಅರ್ಥ. ಅಂದ್ರೆ ಜನರ ಶಿಷ್ಯರು 15 ಜನ ಇರೋದು, ಶಿಷ್ಯರನ್ನೆಲ್ಲ ಬೀಳಿಸಿ ಅವ್ರ ಮೇಲೆ ಆಚಾರ್ಯರು ಕೈ ಇಟ್ಟಿದ್ದಾರೆ, ಯಾರಿಗೆ ನಿಮ್ಮಲ್ಲಿ ಬಲಿಷ್ಠರಾಗಿ ಇದ್ದೀರೋ ಅವರು ಎದ್ದೇಳಿ ನೋಡೋಣ ಹಾಗೆ ಅಂತ ಚಾಲೆಂಜ್ ಮಾಡಿದರು ಹಾಗೆ ಅಂತ ಅರ್ಥ. ಯಾಕೆ? ಅವರು ತಾವೇ ಬಲಿಷ್ಠರು ಅಂತ ಗರ್ಭಿಷ್ಠರಾಗಿದ್ದರು, ಅದನ್ನ ಪರಿಹಾರ ಮಾಡುವುದಕ್ಕಾಗಿ ಗುರುಗಳು ಮಾಡಿದ ದಯೆ ಇದು ಹಾಗೆ ಅಂತ. ಇದನ್ನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.